ಈ ದಿನ ಮತ್ತೊಂದು ವಿಶೇಷ ಸಂದೇಶ ನಾವು ಕೇಳೋಣ ಬನ್ನಿ. ದೇವರ ಸನ್ನಿಧಿಯಲ್ಲಿ ವಾಕ್ಯ ಕೇಳುವುದಕ್ಕಾಗಿ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ದೇವರು ಅದ್ಭುತಗಳನ್ನು ಮಾಡುತ್ತಾರೆ ಎಂದು ನಂಬುವವರು ಜೋರಾಗಿ ಚಪ್ಪಾಳೆ ತಟ್ಟಿರಿ. ರೈಟ್. ಹಾಗಾದರೆ ಪ್ರಶ್ನೆ ಏನೆಂದರೆ, ಯಾರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ? ಯಾವಾಗ ಅದ್ಭುತಗಳನ್ನು ಮಾಡುತ್ತಾರೆ? ಯಾಕೆ ಅದ್ಭುತಗಳನ್ನು ಮಾಡುತ್ತಾರೆ? ಯಾವ ರೀತಿಯಾಗಿ ಅದ್ಭುತಗಳನ್ನು ಮಾಡುತ್ತಾರೆ? ಇದನ್ನು ಈ ದಿನ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಈ ಸಂದೇಶ ಕೇಳುವುದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರಬೇಕಾದ ಸ್ಥಿತಿ ಎಂಥದಾಗಿರಬೇಕು ಎಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಗಮನ ಕೊಟ್ಟು ಕೇಳಬೇಕೆಂದು ಕೋರುತ್ತೇನೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ, ನಿನ್ನ ಮುಖಾಂತರ ಸಮಸ್ತ ಜನಾಂಗಗಳನ್ನು ನಾನು ಆಶೀರ್ವದಿಸುತ್ತೇನೆ ಎಂದು. ಹಾಗೆ ಹೇಳಿರುವಂತಹ ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ಪ್ರಕಾರ ವಾಗ್ದಾನ ಪುತ್ರನನ್ನು ಕೊಡ್ತಾರೆ. ಅಬ್ರಹಾಮನಿಂದ ಇಸಾಕನು ಹುಟ್ಟುತ್ತಾನೆ, ಇಸಾಕನಿಂದ ಯಾಕೋಬ ಹುಟ್ಟುತ್ತಾನೆ, ಯಾಕೋಬನಿಗೆ ನಂತರ ಇಸ್ರಾಯೇಲ್ಯನು ಎಂಬ ಹೆಸರಿಡಲಾಗುತ್ತೆ. ಅವನ ಮುಖಾಂತರ ಇಸ್ರಾಯೇಲ್ ಎನ್ನುವಂತಹ ಒಂದು ದೇಶವನ್ನೇ ದೇವರು ಅನುಗ್ರಹಿಸುತ್ತಾರೆ. ಅದ್ಭುತ. ಆದರೆ ಈ ಪ್ರೋಸೆಸ್ನಲ್ಲಿ ಇಸ್ರಾಯೇಲ್ ಪ್ರಜೆಗಳು, ಅಂದರೆ ಯಾಕೋಬನ ಮಕ್ಕಳು, ಒಂದು ದಿನ ಯೋಸೇಫನನ್ನು ಕಂಡ್ರೆ ಸಹಿಸಲಾರದೆ ಯೋಸೇಫನನ್ನು ಐಗುಪ್ತ ದೇಶದಲ್ಲಿನ ಒಬ್ಬ ವ್ಯಕ್ತಿಗೆ ಮಾರಿಬಿಡುತ್ತಾರೆ. ಹಾಗೆ ಮಾರಲ್ಪಟ್ಟಂತಹ ಯೋಸೇಫನು ಒಬ್ಬ ಆಳಾಗಿ, ಒಬ್ಬ ದಾಸನಾಗಿ, ಒಬ್ಬ ಕೆಲಸಗಾರನಾಗಿ ಪೊಟಿಫರನ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದ. ಅಲ್ಲಿಗೆ ಅವನು ಯಾಕೆ ಕಳಿಸಲ್ಪಟ್ಟನೆಂದರೆ, ಯೋಸೇಫನನ್ನು ಪ್ರೀತಿಸಬೇಕಾದ ಅವನ ಅಣ್ಣಂದಿರೇ ಅನ್ಯಾಯವಾಗಿ ಯೋಸೇಫನನ್ನು ಮಾರಿಬಿಡ್ತಾರೆ. ಮಾರಲ್ಪಟ್ಟಂತಹ ಯೋಸೇಫನು ವಿದೇಶದಲ್ಲಿ ಒಬ್ಬಂಟಿಗನಾಗಿ ಜೀವಿಸುತ್ತಿರುವಾಗ ಬೈಬಲ್ ಹೇಳುತ್ತದೆ, ಯೋಸೇಫನ ಸಂಗಡ ಯೆಹೋವನು ಇದ್ದನು ಎಂದು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಒಬ್ಬಂಟಿಗರಾಗಿ ಜೀವಿಸುವಂಥವರು. ಉದ್ಯೋಗದ ನಿಮಿತ್ತ ಆಗಿರಬಹುದು, ವ್ಯಾಪಾರದ ನಿಮಿತ್ತ ಆಗಿರಬಹುದು, ವಿದ್ಯಾಭ್ಯಾಸದ ನಿಮಿತ್ತ ಆಗಿರಬಹುದು, ದೂರ ದೇಶದಲ್ಲಾಗಿರ್ಬೋದು, ದೂರ ಪ್ರಾಂತ್ಯದಲ್ಲಿ, ದೂರ ಪಟ್ಟಣದಲ್ಲಾಗಿರ್ಬೋದು, ಬೇರೆ ರಾಜ್ಯದಲ್ಲಿ ಜೀವಿಸುವಂಥವರಾಗಿರ್ಬೋದು. ಒಬ್ಬಂಟಿಗರಾಗಿ ಜೀವಿಸ್ತಾ ಇದ್ದೀರಾ? ಇಲ್ಲವೇ ಗಂಡನಿಂದ ದೂರವಾಗಿ, ಹೆಂಡತಿಯಿಂದ ದೂರವಾಗಿ, ಏಕಾಂಗಿಯಾಗಿ ಉಳ್ಕೊಂಡವರು ಯಾರಾದರೂ ಇದ್ದೀರಾ? ಹಾಗಾದರೆ ನಿಮಗೊಂದು ಶುಭವಾರ್ತೆ. ನನ್ನ ಕರ್ತನು ಮಾತು ಕೊಟ್ಟಿದ್ದಾನೆ, ನಾನು ಯಾರೊಬ್ಬರನ್ನು ಕೂಡ ಅನಾಥರನ್ನಾಗಿ ಬಿಡುವುದೇ ಇಲ್ಲ ಎಂಬುದಾಗಿ. ಈಗ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಎಂಥ ಒಳ್ಳೆ ದೇವರು ನೋಡಿ. ಹಾಗಾಗಿ ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಒಬ್ಬಂಟಿಗಳಾಗಿದ್ದೇನೆ ಎಂಬ ಆಲೋಚನೆಯಾಗಲಿ ಚಿಂತೆಯಾಗಲಿ ದಯವಿಟ್ಟು ನೀವು ಮಾಡುವವರಾಗಿರಬಾರದು. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿರುವವರು ಎಂದಿಗೂ ಕೂಡ ಒಬ್ಬಂಟಿಗರಾಗಿರಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ನೀವು ಒಬ್ಬಂಟಿಗರಾಗಿ ಜೀವಿಸುವಾಗ ಸೈತಾನನು ನಿಮ್ಮಿಂದ ತುಂಟಾದ ಕೆಲಸಗಳನ್ನು ಮಾಡಿಸುತ್ತಾನೆ. ಅದು ಸಹಜ, ಸಾಧಾರಣ. ಆದರೆ ಆ ತುಂಟಾದ ಕೆಲಸಗಳಿಗೆ ಅವಕಾಶ ಕೊಡದೆ ತನ್ನನ್ನು ತಾನು ಕಾಪಾಡಿಕೊಳ್ಳುವವನಿಗೆ ದೇವರು ಮಾಡುವುದೇನೆಂದರೆ ಅತ್ಯದ್ಭುತವಾಗಿ ಆಶೀರ್ವದಿಸುತ್ತಾರೆ. ಅದಕ್ಕೆ ನಿದರ್ಶನ ಯೋಸೇಫನಾಗಿದ್ದಾನೆ. ಯೋಸೇಫನನ್ನು ದೇವರು ಯಾವ ಮಟ್ಟಕ್ಕೆ ಆಶೀರ್ವದಿಸ್ತಾರೆಂದರೆ, ಕೆಲಸಗಾರನಾಗಿ, ಆಳಾಗಿ ಐಗುಪ್ತ ದೇಶಕ್ಕೆ ಹೋದ ನಂತರ ಪರಿಶುದ್ಧನಾಗಿ ಜೀವಿಸಿದ್ದರಿಂದ ಪಾಲಿಸುವವನನ್ನಾಗಿ, ಪರಿಪಾಲಿಸುವವನನ್ನಾಗಿ ದೇವರು ಯೋಸೇಫನನ್ನು ಆಶೀರ್ವದಿಸುತ್ತಾರೆ. ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾರಾದರೂ ಇದ್ದೀರಾ, ನಾನು ಕೂಡ ದೇವರಿಂದ ಆಶೀರ್ವದಿಸಲ್ಪಡಲು ಆಶಿಸುತ್ತಿದ್ದೇನೆ ಎನ್ನುವವರು? ದೇವರು ನನ್ನನ್ನು ಆಶೀರ್ವದಿಸಬೇಕು, ದೇವರು ನನ್ನನ್ನು ಹೆಚ್ಚಿಸಬೇಕು, ದೇವರು ನನ್ನನ್ನು ಅಭಿವೃದ್ಧಿಪಡಿಸಬೇಕು, ದೇವರು ನನ್ನ ಜೀವಿತವನ್ನು ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾಡಿ ಮಾರ್ಪಡಿಸಬೇಕು ಎಂದು ಆಶಿಸುವಂಥವರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಹಾಗಾದರೆ ಏನ್ ಮಾಡಬೇಕು? ಯೋಸೇಫನ ಹಾಗೆ ಯಥಾರ್ಥತೆಯನ್ನು ಬಿಟ್ಟು ಬಿಡಲಾರದೆ, ಯೋಸೇಫನ ಹಾಗೆ ಪರಿಶುದ್ಧತೆಯನ್ನು ಹಾಳು ಮಾಡಿಕೊಳ್ಳಲಾರದೆ, ಕರ್ತನಿಗೆ ಅನುಕೂಲವಾಗಿ ಪರಿಶುದ್ಧರಾಗಿ ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತಾರೆ. ಕಾರಣವೇನೆಂದರೆ, ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ. ಒಂದು ದಿನ ನಾನು, ಅಂದರೆ ಸುಮಾರು 27 ವರ್ಷಗಳ ಹಿಂದೆ, ಇಲ್ಲವೇ 25 ವರ್ಷಗಳ ಹಿಂದೆ
ಕಲ್ವರಿ ಹೌಸ್ ಎಂಬುದಾಗಿ ಒಂದು ಹೌಸ್ ಇತ್ತು. ಬಾಡಿಗೆಗಾಗಿ ತಗೊಂಡಿದ್ದೆವು. ಅದಕ್ಕೆ ಹೆಸರಿಟ್ಟಿದ್ದೆವು, ಕಲ್ವರಿ ಹೌಸ್ ಎಂದು ಹೆಸರಿಟ್ಟಿದ್ದೆವು. ಆ ಹೌಸ್ ಮೇಲ್ಭಾಗದಲ್ಲಿ ಹೋಗಿ ಒಬ್ಬಂಟಿಗನಾಗಿ ಪ್ರಾರ್ಥಿಸುವುದು ನನ್ನ ಅಭ್ಯಾಸ, ಪ್ರಾಮುಖ್ಯವಾಗಿ ಮಧ್ಯರಾತ್ರಿಯಲ್ಲಿ. ಹಾಗೆ ಒಬ್ಬಂಟಿಗನಾಗಿ ಮಧ್ಯರಾತ್ರಿಯಲ್ಲಿ ನಾನು ಪ್ರಾರ್ಥಿಸುತ್ತಾ ಈ ಮಾತನ್ನು ಹೇಳಿದ್ದೆ, ಅದೇನೆಂದರೆ, ಕರ್ತನೇ, ನಂಬಿಗಸ್ತಿಕೆಯಿಂದ ನೀತಿಯಿಂದ ಜೀವಿಸುವ ಒಂದು 400 ಜನರನ್ನು ಸೇವೆಗಾಗಿ ನನಗೆ ದಯಪಾಲಿಸು. ಆಗ ಅದ್ಭುತವಾದ ಸೇವೆಯನ್ನು ನಾನು ಮಾಡ್ತೇನೆ. ನಶಿಸಿ ಹೋಗುವಂಥವರಿಗೆ ಸುವಾರ್ತೆಯನ್ನು ಸಾರುತ್ತೇನೆ. ನನಗೆ 400 ನಂಬಿಗಸ್ತರಾದ ಜನರನ್ನು ಅನುಗ್ರಹಿಸು ದೇವರೇ ಎಂದು ಪ್ರಾರ್ಥಿಸಿದೆ. ದೇವರು ನನಗೆ ಕೊಟ್ಟ ದರ್ಶನದ ನಿಮಿತ್ತ ಆಗಿರಬಹುದು, ದೇವರು ನನಗೆ ಕೊಟ್ಟಿರುವ ಆ ಸುವಾರ್ತೆಯ ಸಂಕಲ್ಪದ ನಿಮಿತ್ತ ಆಗಿರಬಹುದು, 400 ನಂಬಿಗಸ್ತರಾದ ಜನರನ್ನು ದಯಪಾಲಿಸು ದೇವರೇ. ಆಗ ಅದ್ಭುತವಾದ ಸೇವೆ ಮಾಡುತ್ತೇನೆ ಎಂದು ಪ್ರಾರ್ಥಿಸುತ್ತಿರುವಾಗ ನನ್ನ ಮನಸ್ಸೊಳಗೆ ದೇವರು, ಅಂದರೆ ನಾನು ಪ್ರಾರ್ಥಿಸುವಾಗ ಆತ್ಮದಲ್ಲಿ ದೇವರು ಗದರಿಸಿದಂತೆ ನನಗನಿಸಿತು. ಏನೆಂದು ಗೊತ್ತಾ? ನೀನು ಆ ಪ್ರಾರ್ಥನೆಯನ್ನು ನಿಲ್ಲಿಸು ಎಂಬುದಾಗಿ. ನಾನೇನಾದರೂ ತಪ್ಪಾಗಿ ಪ್ರಾರ್ಥಿಸಿದೆನೋ? ಏನೆಂದು ಪ್ರಾರ್ಥಿಸಿದ್ದೇನೆ? ನಂಬಿಗಸ್ತರನ್ನು ದಯಪಾಲಿಸು ದೇವರೇ, ನಾನು ನಂಬಿಗಸ್ತಿಕೆಯಿಂದ ಸೇವೆ ಮಾಡ್ತೇನೆಂದು ಪ್ರಾರ್ಥಿಸಿದೆ. ಮೊದಲು ಆ ಪ್ರಾರ್ಥನೆ ನಿಲ್ಲಿಸು ಎಂದು ಗದರಿಸಿದ ಹಾಗೆ ನನಗನಿಸಿತು. ನಿಲ್ಲಿಸಿಬಿಟ್ಟೆ. ದೇವರೇ, ಯಾಕೆ ಆ ಪ್ರಾರ್ಥನೆ ನಿಲ್ಲಿಸು ಅಂತ ಹೇಳಿದೆ ಅಂದಾಗ, ಏನಪ್ಪಾ, 400 ಮಂದಿ ನಂಬಿಗಸ್ತರನ್ನು ನಾನು ನಿನಗೆ ಕೊಡಬೇಕಾ? ಹೌದು ದೇವರೇ ಅಂದಾಗ, ಆಗ ದೇವರು ನನಗೆ ಹೇಳಿರೋ ಮಾತೇನು ಗೊತ್ತಾ? ನನಗೇ ಅಷ್ಟು ಜನ ಸಿಗ್ತಾ ಇಲ್ಲ. ಏನಂದ್ರು? ನನಗೇ ಸಿಗ್ತಾ ಇಲ್ಲ ನಂಬಿಗಸ್ತರು. ಇನ್ನು ನಾನು ನಿನಗೆಲ್ಲಿಂದ ಹುಡುಕಿ ಕೊಡಲಿ? ಪ್ರಿಯ ಸಹೋದರ ಸಹೋದರಿಯರೇ, ಇದು ವಾಸ್ತವ. ಯಾವುದು ವಾಸ್ತವ? ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣು ದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಿರುವುದಾದರೆ ಸಿಗಲಾರದಕ್ಕಾಗಿ ತಾನೆ ಆತನು ಹುಡುಕುತ್ತಿದ್ದಾನೆ. ನಂಬಿಗಸ್ತರಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ವಾಕ್ಯಾನುಸಾರವಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ಯಥಾರ್ಥವಂತರಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ಪರಿಶುದ್ಧರಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ನ್ಯಾಯವಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ತಮ್ಮ ಶರೀರವನ್ನು ಅಪವಿತ್ರಗೊಳಿಸಿಕೊಳ್ಳಲಾರದೆ ಪವಿತ್ರವಾಗಿ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ತಮ್ಮ ದೇಹದಲ್ಲಿರುವ ಅವಯವಗಳನ್ನು, ಮುಖ್ಯವಾಗಿ ಕಣ್ಣುಗಳನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳುವಂಥವ್ರು ಯಾರಾದರೂ ಇದ್ದಾರಾ ಎಂದು ಹುಡುಕುತ್ತಾ ದೇವರ ಕಣ್ಣು ದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಿದೆ. ನನ್ನ ಪ್ರಶ್ನೆ, ಎಂದೇ ಆಗಲಿ ಆ ದೇವರ ಕಣ್ಣು ದೃಷ್ಟಿ ಬಂದು ನಿಮ್ಮ ಮೇಲೆ ನಿಂತಿದೆಯಾ? ಒಮ್ಮೆ ಆಲೋಚಿಸಿ. ಒಂದು ದಿನ ಒಬ್ಬ ಸೇವಕರು ಒಂದು ರೋಡ್ ಮೇಲೆ, ಬೀದಿಯ ಮೇಲೆ ವಾಕ್ಯ ಸಾರ್ತಾ ಇದ್ರು. ಆ ಬೀದಿಯ ಬದಿಯಲ್ಲಿ ಕೆಲವೊಂದು ಜನರು ಗುಂಪು ಕೂಡಿ ಬಂದಿರುವಾಗ ಅದೇ ಬೀದಿಯಲ್ಲಿ ಒಂದು ಚಿಕ್ಕ ಮೀಟಿಂಗ್ ಇಟ್ಟು ವಾಕ್ಯವನ್ನು ಸಾರ್ತಾ ಇದ್ರು. ಹಾಗೆ ವಾಕ್ಯ ಸಾರುವಾಗ ಅವರು ಒಂದು ಮಾತು ಹೇಳ್ತಾರೆ, ತನ್ನನ್ನು ತಾನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡವರ ಮುಖಾಂತರ ದೇವರು ಏನೆಲ್ಲ ಮಾಡಬಲ್ಲರೋ, ಎಂಥ ಕಾರ್ಯಗಳನ್ನು ಮಾಡಬಲ್ಲರೋ, ಎಷ್ಟರ ಮಟ್ಟಿಗೆ ಆ ವ್ಯಕ್ತಿಯನ್ನು ಉಪಯೋಗಿಸಬಲ್ಲರೋ, ಇದುವರೆಗೂ ದೇವರು ಅಂತಹ ವ್ಯಕ್ತಿಯನ್ನು ಕಂಡುಕೊಳ್ಳಲಿಲ್ಲ ಎಂದು ಈ ರೀತಿಯಾಗಿ ಪ್ರಸಂಗ ಮಾಡ್ತಾ ಇದ್ರು. ನಿಮಗೇನಾದರೂ ಅರ್ಥವಾಯ್ತಾ? ಸಂಪೂರ್ಣವಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡವನ ಮುಖಾಂತರ ದೇವರು ಏನ್ ಬೇಕಾದರೂ ಮಾಡಬಲ್ಲರು. ಅದು ಇನ್ನೂ ಈ ಭೂಮಿ ನೋಡಲಿಲ್ಲ ಎಂದು ಹೀಗೆ ಪ್ರಸಂಗ ಮಾಡುತ್ತಿರುವಾಗ ಆ ಪ್ರಸಂಗವನ್ನು ಒಬ್ಬ ಯವನಸ್ಥನು ಕೇಳಿಸಿಕೊಳ್ತಾನೆ. ಅದೇ ಬೀದಿಯ ಒಂದು ಮೂಲೆಯಲ್ಲಿ ನಿಂತುಕೊಂಡು ಆ ಪ್ರಸಂಗ ಕೇಳುತ್ತಿರುವಾಗ ಆ ಯವನಸ್ಥನು ಕಣ್ಣು ಮುಚ್ಚಿಕೊಂಡು ತಲೆ ಬಾಗಿಸಿಕೊಂಡು ಹೀಗೆ ಪ್ರಾರ್ಥನೆ ಮಾಡಿದನಂತೆ. ಏನೆಂದು ಗೊತ್ತಾ? ಕರ್ತನೇ, ಆ ವ್ಯಕ್ತಿಯಾಗಿ ನಾನು ಇರಲು ಬಯಸುತ್ತಿದ್ದೇನೆ. ಎಂಥ ವ್ಯಕ್ತಿಯಾಗಿ? ಸಂಪೂರ್ಣವಾಗಿ ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡವನ ಮುಖಾಂತರ ದೇವರು ಏನೆಲ್ಲ ಕಾರ್ಯ ಮಾಡಬಲ್ಲರೋ ಅದು ಇನ್ನೂ ಈ ಭೂಮಿ ನೋಡಲಿಲ್ಲ ಎಂದು ವಾಕ್ಯ ಸಾರುವಾಗ ಈ ಹುಡುಗನು ಹೇಳ್ತಾನೆ, ಅಂಥ ವ್ಯಕ್ತಿಯಾಗಿ ದೇವರೇ ನಾನಿರಲು ಬಯಸುತ್ತಿದ್ದೇನೆ, ನನ್ನನ್ನು ಉಪಯೋಗಿಸಿಕೋ ದೇವರೇ ಎಂದು ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ಏನ್ಮಾಡಿತು ಗೊತ್ತಾ? ಆ ವ್ಯಕ್ತಿಯನ್ನು ಅಮೆರಿಕ ಖಂಡವನ್ನೇ, ಇಂಗ್ಲೆಂಡ್ ದೇಶವನ್ನೇ ಗಡಗಡವೆಂದು ಸುವಾರ್ತೆಯಿಂದ ನಡಗಿಸುವ ಹಾಗೆ ದೊಡ್ಡ ಸೇವಕನನ್ನಾಗಿ ಮಾಡಿತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಪ್ರಿಯರೇ, ಡಿ.ಎಲ್. ಮೋಡಿ. ಡಿ.ಎಲ್. ಮೋಡಿ ಎನ್ನುವ ಭಕ್ತನು ಆ ದಿನ ವಾಕ್ಯ ಕೇಳಿದಾಗ ಮಾಡಿದ ಪ್ರಾರ್ಥನೆ ಏನು? ಸಂಪೂರ್ಣವಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡವನ ಮೂಲಕ ದೇವರು ಏನೆಲ್ಲ ಕಾರ್ಯ ಮಾಡಬಲ್ಲರೋ
ಅದು ಇನ್ನೂ ಈ ಭೂಮಿ ನೋಡಲಿಲ್ಲ ಎಂಬ ವಾಕ್ಯ ಕೇಳುವಾಗ ಡಿ.ಎಲ್. ಮೂಡಿ ಹೇಳ್ತಾರಂತೆ, ಆ ವ್ಯಕ್ತಿಯಾಗಿ ನಾನಿರಲು ಬಯಸುತ್ತೇನೆ ದೇವರೇ. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ದೇವರೇ. ಅಂಥ ವ್ಯಕ್ತಿಯನ್ನಾಗಿ ನನ್ನನ್ನು ಮಾಡುವಿಯಾ ಎಂದು ಪ್ರಾರ್ಥಿಸಿದ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಿದೆ. ಏಸಯ್ಯ, ಅಂಥ ವ್ಯಕ್ತಿಯಾಗಿ ನಾನು ಇರಬೇಕೆಂದು ಆಸೆ ಪಡುತ್ತಿದ್ದೇನೆ. ನಿನ್ನ ಕಣ್ಣು ದೃಷ್ಟಿ ನನ್ನ ಮೇಲೆ ಬೀಳಬೇಕೆಂದು, ನನ್ನ ಮೇಲೆ ಬೀಳುವ ಹಾಗೆ ನಾನು ಜೀವಿಸಬೇಕೆಂದು ಆಶಿಸುತ್ತಿದ್ದೇನೆ ಎಂದು ಹೀಗೆ ಎಂದಾದರೂ ನಾವು ಪ್ರಾರ್ಥಿಸಿದ್ದೇವಾ? ಪ್ರಾರ್ಥನೆ ಮಾಡದಿದ್ದರೆ ಕನಿಷ್ಠ ಈ ದಿನ ಮಾಡೋಣ. 20 ವರ್ಷಗಳ ಹಿಂದೆ ನಾನು ಇಂಗ್ಲೆಂಡ್ಗೆ ಹೋಗಿದ್ದೆ. ಒಂದು ದಿನ ನಾನು ನಡ್ಕೊಂಡು ಹೋಗುತ್ತಿರುವಾಗ ಒಂದು ದೊಡ್ಡ ಸಭೆ ನನ್ನ ಕಣ್ಣಿಗೆ ಕಾಣಿಸಿತು. ನಾನು ಅದರ ಒಳಗೆ ಹೋದೆ. ಸುಮಾರು 3 ಇಲ್ಲವೇ 4 ಸಾವಿರ ಜನ ಹಿಡಿಯುವ ಒಂದು ದೊಡ್ಡ ಸಭೆ ಅದಾಗಿತ್ತು. ಅಂಥ ದೊಡ್ಡ ಸಭೆ ನೋಡುವುದು ನನ್ನ ಜೀವಿತದಲ್ಲಿಯೇ ಫಸ್ಟ್ ಟೈಮ್. 3-4 ಸಾವಿರ ಜನ ಹಿಡಿಯುವಂತಹ ಸಭೆ 20 ವರ್ಷಗಳ ಹಿಂದೆ ನೋಡಿದೆ. ಆ ಸಭೆಯನ್ನು ನೋಡಿ ನಾನು ಎಷ್ಟೋ ಉಲ್ಲಾಸದಿಂದ ಉಬ್ಬಿಕೊಂಡೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಸಭೆ ಎಂದು ಸುತ್ತಲೂ ನೋಡಿದೆ. ನಾನು ನಡ್ಕೊಂಡು ಹೋಗ್ತಾ ಇರುವುದರಿಂದ, ಆ ಸಭೆಯೊಳಗೆ ಬಂದಿರುವುದರಿಂದ ಸಭೆಯೊಳಗೆ ಯಾರೂ ಇರಲಿಲ್ಲ. ಸಭೆಯೆಲ್ಲ ಖಾಲಿಯಾಗಿತ್ತು. ಆದರೆ ಆ ಸಭೆ ನೋಡಿದಾಗ ನನಗೆ ಬಹಳ ಸಂತೋಷ ಅನಿಸಿತು. ಆಗ ನಾನು ಮಾಡಿದ್ದೇನು ಗೊತ್ತಾ? ಅದೇ ಸಭೆಯಲ್ಲಿ ಒಂದು ಮೂಲೆಯ ಭಾಗಕ್ಕೆ ಹೋಗಿ ಮೊಳಕಾಲೂರಿ ಈ ಪ್ರಾರ್ಥನೆ ಮಾಡಿದೆ. ಆ ಸಭೆಯನ್ನು ನೋಡಿದಾಗ ನನ್ನ ಹೃದಯದಿಂದ ಬಂದ ಪ್ರಾರ್ಥನೆ ಏನೆಂದರೆ, ಕರ್ತನೇ, ಇಂಥ ದೊಡ್ಡ ಸಭೆಯನ್ನು ನನ್ನ ಕಣ್ಣಾರೆ ನಾನು ನಮ್ಮ ದೇಶದಲ್ಲಿ ಯಾವಾಗ ನೋಡಲು ಸಾಧ್ಯವಾಗುತ್ತೆ? ಅರ್ಥವಾಯ್ತಾ ನಿಮಗೆ? 3-4 ಸಾವಿರ ಜನ ಇರುವಂತಹ ಸಭೆಯನ್ನು ನೋಡಿ, ಕರ್ತನೇ, ಇಂಥ ದೊಡ್ಡ ಸಭೆ ನಮ್ಮ ದೇಶದಲ್ಲಿ ನಾನು ಯಾವತ್ತು ನೋಡ್ಲಿಕ್ಕಾಗುತ್ತೆ? ಹಾಗೆ ನೋಡುವಂತಹ ಭಾಗ್ಯವನ್ನು ನನಗೆ ದಯಪಾಲಿಸು ದೇವರೇ ಎಂದು ಪ್ರಾರ್ಥಿಸಿದ ಪ್ರಾರ್ಥನೆಯ ಫಲಿತಾಂಶವೇ ಈ ದಿನ ಇಷ್ಟು ದೊಡ್ಡ ಕಲ್ವರಿ ಟೆಂಪಲ್ ಆಗಿದೆ. ನಾನು ಪ್ರಕಟಿಸುವ ದೇವರು ಅದ್ಭುತಗಳನ್ನು ಮಾಡುತ್ತಾರೆ ಅಂತೀರಾ? ಮಾಡುತ್ತಾರೋ? ತಪ್ಪದೆ ಮಾಡ್ತಾರೆ. ಮತ್ತೆ ನಾವೇನ್ ಮಾಡ್ಬೇಕು? ಏನ್ಮಾಡ್ಬೇಕು? ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. ಹಾಗೆಯೇ ಸವಾಲುಕರವಾಗಿ ಜೀವಿಸಬೇಕು. ಡಿ.ಎಲ್. ಮೋಡಿ ಸಮರ್ಪಿಸಿಕೊಳ್ಳುತ್ತಾರೆ, ಸಾಕ್ಷಿಯುಳ್ಳವರಾಗಿ ಜೀವಿಸುತ್ತಾರೆ, ಸವಾಲುಕರವಾಗಿ ಜೀವಿಸುತ್ತಾರೆ. ಯೋಸೇಫನು ತನ್ನನ್ನು ತಾನು ಯೌವನ ಪ್ರಾಯದಲ್ಲಿಯೇ ಪರಿಶುದ್ಧವಾದ ಜೀವಿತಕ್ಕೆ ಸಮರ್ಪಿಸಿಕೊಳ್ಳುತ್ತಾನೆ, ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾನೆ. ಎಷ್ಟೇ ಶೋಧನೆಗಳು ಬಂದರೂ ಕೂಡ ನಮ್ಮೆಲ್ಲರಿಗೆ ಸವಾಲುಕರವಾಗಿ ಜೀವಿಸಿದ್ದಾನೆ. ದೇವರು ಒಬ್ಬನನ್ನು ಕಂಡುಕೊಳ್ತಾರೆ, ನೀತಿಯಿಂದ ಜೀವಿಸುವಂಥವನನ್ನು. ಅವನು ಆಳಾಗಿದ್ದ, ಕೆಲಸಗಾರನಾಗಿದ್ದ, ಆದರೆ ಪರಿಶುದ್ಧನಾಗಿ ಜೀವಿಸಿದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿಮ್ಮ ಸ್ಥಿತಿ ಎಂಥದೇ ಆಗಿರ್ಬೋದು, ನಿಮ್ಮ ಗತಿ ಎಂಥದೇ ಆಗಿರ್ಬೋದು, ನಿಮ್ಮ ಉದ್ಯೋಗ ಎಂಥದೇ ಆಗಿರ್ಬೋದು, ನಿಮ್ಮ ಜೀವಿತ ಹೇಗೆ ಇರ್ಬೋದು, ಇದರಲ್ಲಿ ಯಾವುದು ಕೂಡ ನಿಮ್ಮನ್ನು ದೇವರು ಆಶೀರ್ವದಿಸುವುದಕ್ಕಾಗಿ ಬೇಕಾದ ಅವಶ್ಯಕತೆಯೂ ಇಲ್ಲ, ಅಡತಡೆಯೂ ಅಲ್ಲ. ದೇವರಿಗೆ ಬೇಕಾದದ್ದೇನೆಂದರೆ ಆತನ ಚಿತ್ತಾನುಸಾರವಾಗಿ ಜೀವಿಸುವವನು ಕಾಣಿಸಿದ್ರೆ ಸಾಕು. ದೇವರು ಆ ವ್ಯಕ್ತಿಗೆ ಏನ್ಮಾಡ್ತಾರೆ? ಆಶೀರ್ವದಿಸ್ತಾರೆ. ಸೊ ಯೋಸೇಫನಿಗೆ ದೇವರು ಆಶೀರ್ವದಿಸ್ತಾರೆ. ಎಷ್ಟರ ಮಟ್ಟಿಗೆ ಆಶೀರ್ವದಿಸ್ತಾರೆ ಗೊತ್ತಾ? ದೇಶದಲ್ಲೆಲ್ಲ ಬರಗಾಲ ಬಂದಾಗ ಇಡೀ ದೇಶಕ್ಕೆಲ್ಲ ದೇವರು ಯೋಸೇಫನ ಮುಖಾಂತರ ಆಹಾರವನ್ನು ಒದಗಿಸಿಕೊಡ್ತಾರೆ. ಕೇವಲ ಐಗುಪ್ತ್ಯ ದೇಶಕ್ಕೊಂದೇ ಅಲ್ಲ, ಐಗುಪ್ತ್ಯ ದೇಶ ಸುತ್ತಲೂ ಇರುವಂತಹ ದೇಶಗಳವರೆಲ್ಲ ಬಂದು ಯೋಸೇಫನು ಅನುಗ್ರಹಿಸುವ ಆಹಾರವನ್ನು ಹೊಂದಿಕೊಳ್ಳುವುದಕ್ಕಾಗಿ ಇಲ್ಲವೇ ಪಡೆದುಕೊಳ್ಳುವುದಕ್ಕಾಗಿ ಸುತ್ತಲಿನ ದೇಶಸ್ಥರು ಕೂಡ ಬರ್ತಿದ್ರು. ಘೋರ ಬರಗಾಲ ಇರುವುದರಿಂದ ಯಾಕೋಬನು ತನ್ನ ಮಕ್ಕಳನ್ನು ಕರೆದು, ಬರಗಾಲ ಹೆಚ್ಚಾಗುವಾಗ ಒಬ್ಬರ ಮುಖ ಒಬ್ಬರು ಯಾಕೆ ನೋಡ್ಕೊಳ್ತೀರಿ? ಈಗ ಹೊರಟು ಹೋಗಿರಿ, ಐಗುಪ್ತ್ಯ ದೇಶಕ್ಕೆ ಹೊರಟು ಹೋಗಿರಿ. ಅಲ್ಲಿ ಆಹಾರ ಸಮೃದ್ಧಿಯಾಗಿ ದೊರಕುತ್ತಾ ಇದೆಯಂತೆ. ಇಲ್ಲಿ ನಾವೇನೋ ಬರಗಾಲದಿಂದ ಬಳಲುತ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ಯಾಕೋಬನ ಮನೆಯಲ್ಲಿ ಬರಗಾಲ ತಾಂಡವಿಸಿತು? ಯಾಕೋಬನ ಮಕ್ಕಳು ಸರಿಯಾದ ಮಕ್ಕಳಲ್ಲದ್ದರಿಂದ. ಯಾವ ಕಾರಣಕ್ಕಾಗಿ ಐಗುಪ್ತ್ಯ ದೇಶದಲ್ಲಿ ಆಹಾರ ಸಮೃದ್ಧಿಯಾಗಿತ್ತು? ಅಲ್ಲಿ ಪಾಲಿಸುವಂಥವನು ಪರಿಶುದ್ಧನಾಗಿ ಇದ್ದದರಿಂದ. ಎಷ್ಟು ಅದ್ಭುತ ನೋಡಿ! ಒಂದೇ ಮನೆಯಲ್ಲಿ ಹುಟ್ಟಿದವರಾಗಿದ್ದಾರೆ, ಎಲ್ಲರೂ ಯಾಕೋಬನ ಮಕ್ಕಳೇ,
ಒಂದು ಮನೆಯಲ್ಲೇನೋ ಬರಗಾಲ, ಅದೇ ಯಾಕೋಬನ ಮಗನು ಇರುವ ಮತ್ತೊಂದು ಸ್ಥಳದಲ್ಲೇನೋ ಸಮೃದ್ಧಿ. ಡಿಫ್ರೆನ್ಸ್ ಏನೆಂದರೆ ಯಾಕೋಬನ ಈ ಮಕ್ಕಳೇನೋ ಪಾಪಿಷ್ಠರಾಗಿದ್ರು, ಅದೇ ಯಾಕೋಬನ ಮಗನಾದ ಯೋಸೇಫನೇನೋ ಪರಿಶುದ್ಧನಾಗಿದ್ದನು. ಪರಿಶುದ್ಧನಾಗಿರುವವನೇನೋ ಆಶೀರ್ವಾದಕರವಾಗಿ ಮಾರ್ಪಟ್ಟನು. ಪಾಪ ಮಾಡುವವರೇನೋ ಬೇಡಿಕೊಳ್ಳುವವರಾಗಿ ತಯಾರಾದ್ರು. ನನ್ನ ಬೈಬಲ್ ಹೇಳ್ತದೆ, ನೀವು ಸಾಲ ಕೊಡುವವರಾಗಿರುತ್ತೀರೇ ಹೊರತು ಪಡುಕೊಳ್ಳುವವರಾಗಿ ಇರುವುದಿಲ್ಲ ಎಂಬುದಾಗಿ. ಅದು ಯಾವಾಗ ಸಾಧ್ಯವೆಂದರೆ ದೇವರು ಹೇಳಿದಂತಹ ಆಜ್ಞೆಯ ಪ್ರಕಾರ, ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ. ಈ ದಿನ ನಮ್ಮ ಮಧ್ಯೆ ಸ್ಟೂಡೆಂಟ್ಸ್ ಯಾರಾದರೂ ಇದ್ದೀರಾ? ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಹೇಗಿರಬೇಕು? ನೀವು ತಲೆಯಾಗಿರಬೇಕೇ ಹೊರತು ಯಾವತ್ತೂ ಕೂಡ ಬಾಲ ಆಗಿರಬಾರದು. ನೀವು ಚೆನ್ನಾಗಿ ಓದುವವರಾಗಿರಬೇಕು. ಉನ್ನತ ವಿದ್ಯೆಯನ್ನು ಅಭ್ಯಾಸಿಸಬೇಕು. ಒಳ್ಳೆ ಮಾರ್ಕ್ಸ್ನಿಂದ ಪಾಸ್ ಆಗಬೇಕು. ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ಹೆಮ್ಮೆ ತರುವ ಹಾಗೆ ಜೀವಿಸಬೇಕು. ದೇವರ ನಾಮಕ್ಕೆ ನೀವು ಮಹಿಮೆಯನ್ನು ತರಬೇಕು. ನನ್ನ ಸ್ಟೋರಿ ಹೇಳ್ತೇನೆ ಕೇಳಿ. ನಾನು 11-12 ವಯಸ್ಸಿನವನಾಗಿದ್ದಾಗ ನಮ್ಮ ಸಂಬಂಧಿಕರಾದ ನಮ್ಮ ಮಾವ ಅವರಿಗೆ ಸಿನಿಮಾ ಥಿಯೇಟರ್ಸ್ಗಳಿದ್ವು. ಹಾಗಾಗಿ ನನಗೆ ಸಿನಿಮಾ ಟಿಕೆಟ್ ಅವಶ್ಯಕತೆ ಇರಲಿಲ್ಲ. ಅಲ್ಲಿಯೇ ನನ್ನ ತಂದೆ, ನನ್ನ ಅಣ್ಣ ಕೂಡ ಇರ್ತಾ ಇದ್ರು. ಹಾಗಾಗಿ ಎಲ್ಲರೂ ಸೇರಿ ಸಿನಿಮಾ ಹಾಲ್ ನಡೆಸಿಕೊಳ್ಳುತ್ತಿರುವ ಸಮಯದಲ್ಲಿ ನನಗೆ ಸಿನಿಮಾ ಟಿಕೆಟ್ ಅವಶ್ಯಕತೆ ಇಲ್ಲದರಿಂದ ಯಾವ ಸಿನಿಮಾ ಯಾವಾಗ ಬೇಕಾದರೂ ಹೋಗಿ ನೋಡ್ತಾ ಇದ್ದೆ. ಆ ಸಿನಿಮಾದಲ್ಲಿ ಒಬ್ಬ ಹೀರೋ ಯಾವ ಸ್ಟೈಲಲ್ಲಿ ಸಿಗರೇಟ್ ಸೇದುತ್ತಾನೋ, ತಕ್ಷಣ ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಏನದು? ಸಿಗರೇಟ್ ಸೇದುವುದು. ಬೀಡಿ ಸೇದಿದ್ರೆ ಬೀಡಿ ಸೇದುತ್ತಾ ಇದ್ದೆ. ನನ್ನ ಕರ್ಮ ಒಂದು ದಿನ ಬೀಡಿ ಸೇದಿದ. ನೀವು ನಗ್ತಾ ಇದ್ದೀರಿ, ಆದ್ರೆ ಹಾಗೆ ಮಾಡಿದೆ. 12 ವರ್ಷದ ವಯಸ್ಸಲ್ಲಿ ಪ್ರಿಯರೇ, ಆ ಬೀಡಿ ಸೇದಲು ಹೋಗಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ಇರೋ ವಿಷಯ ಏನೆಂದು ನನ್ನ ಅಮ್ಮಳಿಗೆ ಗೊತ್ತಿಲ್ಲ. ಪಾಪ ನಾನು ಬಿದ್ದೆ ಎಂಬುದಾಗಿ ಪಾಪ ಬಹಳ ದುಃಖಪಟ್ಟಳು. ಆ ನಂತರ ಗೊತ್ತಾಗಿ ಕಸಪರಕೆ ಹಿಡ್ಕೊಂಡು ಚೆನ್ನಾಗಿ ಬಾರಿಸಿದಳು. ನಾನು ಹೇಳಲಿಚ್ಛಿಸುವುದೇನೆಂದ್ರೆ, ಸಿನಿಮಾ ನೋಡಲು ಹೋಗಿ ಆ ಸಿನಿಮಾದಲ್ಲಿ ಹೀರೋ ಏನ್ ಮಾಡ್ತಾ ಇದ್ದನೋ ಅದನ್ನೇ ಮಾಡುವ ಪ್ರಯತ್ನ ಮಾಡ್ತಿದ್ದೆ. ಒಂದೊಂದು ಹೀರೋ ಒಂದೊಂದು ತರ ಮಾಡ್ತಿದ್ದ. ನನಗಿಷ್ಟಕರವಾಗಿರುವ ಹೀರೋಗೇನೋ ಈ ಕರ್ಲಿ ಹೇರ್ಸ್ ಇರ್ತಾ ಇದ್ವು. ಈಗ ನನ್ನ ಹೇರ್ ಕರ್ಲಿ ಆಗಿರ್ಬೇಕಾದ್ರೆ ಏನ್ ಮಾಡಬೇಕು? ಹೇರ್ ಡ್ರೈಯರ್ ತಕೊಂಡು ಕರ್ಲಿ ಹೇರ್ ಮಾಡ್ಕೊಂಡು ಬರ್ತಿದ್ದೆ. ಅವಾಗ ಹೇರ್ ಡ್ರೈಯರ್ ಏನೂ ಇರಲಿಲ್ವಲ್ಲ. ನಮ್ಮ ಊರಿನಿಂದ ಒಂದು 10 ಕಿಲೋಮೀಟರ್ ತನುಕು ಎನ್ನುವಂತಹ ಒಂದು ಸಣ್ಣ ಗ್ರಾಮ ಇತ್ತು. ಅಲ್ಲಿಗೆ ಹೋಗಿ ಹೇರ್ ಡ್ರೈಯರಿಂದ ಸೆಟ್ ಮಾಡ್ಕೊಂಡು ಹೇರ್ ಕರ್ಲಿಯಾಗಿ ಪೂರ್ತಿಯಾಗಿ ಸುತ್ತಕೊಂಡು ಬರ್ತಿದ್ದೆ. ನನ್ನ ವಯಸ್ಸೆಷ್ಟು? 12 ವರ್ಷ ಆಗಿತ್ತು. ಆದ್ರೆ ಶೋಕಿ ನೋಡ್ಬೇಕಿತ್ತು. ಸ್ಕೂಲ್ಗೆ ಹೋಗುತ್ತಿರುವಾಗ ನನ್ನ ಒಂದು ಪಾಕೆಟ್ನಲ್ಲೇನೋ ಬಾಚಣಿಕೆ, ಇನ್ನೊಂದು ಪಾಕೆಟ್ನಲ್ಲೇನೋ ಪೌಡರ್ ಇರ್ತಿತ್ತು. ನನ್ನ ಸ್ಕೂಲ್ ಹೊರಗಡೆಯೇ ಹೇರ್ ಕಟಿಂಗ್ ಶಾಪ್ ಇತ್ತು. ಅಲ್ಲಿ ಹೋಗಿ ಅವನ ಪೌಡರ್ ಬಳಸಿದ್ರೆ ಅವನು ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲ್ಲ. ಹಾಗಾಗಿ ಅವನ ಹತ್ರ ಕನ್ನಡಿ ಇರುವುದರಿಂದ ಸ್ವಲ್ಪ ವಾಟರ್ ಹಾಕ್ಕೊಂಡು ತಲೆ ಬಾಚಿಕೊಳ್ತಾ ಇದ್ದೆ, ಪೌಡರ್ ಹಚ್ಕೊಳ್ತಾ ಇದ್ದೆ. ಹೀರೋ ಕರಾಟೆ ಫೈಟಿಂಗ್ ಮಾಡಿದ್ರೆ ನಾನು ಕೂಡ ಕರಾಟೆ ಕಲಿಯುತ್ತಿದ್ದೆ. 12 ವರ್ಷದ ವಯಸ್ಸಲ್ಲಿ ಕರಾಟೆ ಕಲಿಯಬೇಕೆಂದು ಯೋಚಿಸಿ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಕರ್ಮ, ಆ ಮಾಸ್ಟರ್ ಹೇಳಿದ್ದೇನೆಂದ್ರೆ ಮಾರ್ನಿಂಗೇ ಎದ್ದೇಳಬೇಕು, ತಣ್ಣೀರಿನಿಂದ ಸ್ನಾನ ಮಾಡಬೇಕು, 8 ಕಿಲೋಮೀಟರ್ ಓಡಬೇಕು ಎಂದು ಆ ಮಾಸ್ಟರ್ ಹೇಳಿದ್ರೆ 12 ವರ್ಷದ ವಯಸ್ಸಿನಲ್ಲಿಯೇ 3 ಗಂಟೆಗೆ ಎದ್ದು ನನ್ನ ಊರು ಬೀದಿಯಲ್ಲಿ ಓಡ್ತಾ ಹೋದ್ರೆ ಎಲ್ಲ ನಾಯಿಗಳು ಬೊಗಳುತ್ತಾ ಇದ್ವು. ಈಗ ನಾಯೆಲ್ಲ ಬೊಗಳುತ್ತಾ ಇರುವಾಗ, ಬೌ ಅಂತ ಕಿರ್ಚುತ್ತಾ ಇರುವಾಗ ಊರಿನವರೆಲ್ಲ ಎದ್ದೇಳ್ತಾರಾ ಇಲ್ಲ ಹೇಳಿ? ಊರವರೆಲ್ಲ ಎದ್ದರು. ಏನಾಯ್ತು ಅಂದಾಗ, ಆಗೋ ಅನುಸಯ ಅವರ ಮಗ ಅಂತೆ, ಅವನು ಪೂರ್ತಿ ಊರೆಲ್ಲ ಸುತ್ತಾಡ್ತಿದ್ದಾನೆ, ನಾಯಿಗಳು ಬೆನ್ನಟ್ಟುತ್ತಿವೆ. ನಾವೇನೋ ಯಾವ ಕಳ್ಳ ಬಂದ ಎಂಬುದಾಗಿ ಭಯಪಟ್ಟೆವು. ಬೆಳಗ್ಗೆ ಎದ್ದ ಮೇಲೆ ಅವರು ನನ್ನ ತಾಯಿ ಬಳಿಗೆ ಬಂದು, ನೋಡಮ್ಮ, ನಿಮ್ಮ ಮಗ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಿದ್ದಾನೆ, ಊರೆಲ್ಲ ಸುತ್ತಾಡ್ತಿದ್ದಾನೆ, ಕರಾಟೆ ಅಂತೆ, ಅವನಿಂದ ಊರಿಗೆ ನಿದ್ದೆ ಇಲ್ಲ. ಹೀಗೆ ಎಷ್ಟೋ ತೊಂದರೆ ಕೊಡ್ತಿದ್ದೆ. ಆಗ ನನ್ನ ಮಮ್ಮಿ ನನಗೆ ನೋಡಿ ಹೇಳ್ತಾ ಇದ್ದಳು, ನನ್ನ ಹೊಟ್ಟೆಯಲ್ಲಿ ಎಷ್ಟು ಕೆಟ್ಟವನಾಗಿ ಹುಟ್ಟಿದೆಯಲ್ಲವೋ ಎಂದು ಬೈತಾ ಇದ್ದಳು. ನೀನು ಹುಟ್ಟದೇ ಇದ್ರೆ ಚೆನ್ನಾಗಿರ್ತಿತ್ತು ಮಗನೇ ಎಂದು ಬೈತಿದ್ದಳು. ಇನ್ನು ಪಟ್ಟಣಕ್ಕೆ ಹೋಗಿ ಹೇರ್ ಡ್ರೈಯರ್ ತಂದುಕೊಂಡು ಕರ್ಲಿ ಹೇರ್ ಮಾಡಿಕೊಳ್ಳೋದು ಸಾಧ್ಯವೇ ಇಲ್ಲ. ಅಷ್ಟಕ್ಕೂ ಈ ವ್ಯಕ್ತಿ ಹೇಗೆ ಅದನ್ನು ಮಾಡಿಕೊಳ್ತಿದ್ದಾನೆ? ಕೂದಲು ಒಳಗಡೆ ಬಾಚಣಿಕೆ ಇಟ್ಟು ಕೂದಲು ಸುತ್ತುತ್ತಾ ಇದ್ದೇನೆ ಅಂದ್ಕೊಂಡ್ರು. ಯವನ ತಮ್ಮ ತಂಗಿಯಂದಿರೇ, ನೀವು ಹೀಗೆ ಪ್ರಾಕ್ಟೀಸ್ ಮಾಡಬೇಡಿ. ನಾನು ಪ್ರಾಕ್ಟೀಸ್ ಮಾಡ್ತಿದ್ದೇನೆಂದು ಹೇಳ್ತಾ ಇಲ್ಲ, ನಾನು ಎಷ್ಟು ಕೆಲಸಕ್ಕೆ ಬರದವನಾಗಿದ್ದೇನೆಂದು ಹೇಳ್ತಿದ್ದೇನೆ. ಬಿಸಿಯಾಗಲಿ ಬಿಸಿ ಗಾಳಿಯಾಗಲಿ ಕೂದಲಿಗೆ ತಗಲಿಸುವುದರಿಂದ ಕೂದಲು ಕರ್ಲಿ ಆಗ್ತವೆ ಎಂದು ನಾನು ಯೋಚಿಸಿ, ಯಾವಾಗ ನೋಡಿದ್ರೂ ಅಷ್ಟು ದೂರ ನಾನು ಎಲ್ಲಿಗೆ ಹೋಗ್ಲಿಕ್ಕಾಗತ್ತೆ ಅಂದ್ಕೊಂಡು ನಂಬಿ ಪ್ರಿಯರೇ ನನ್ನ ಕೂದಲನ್ನು ಬಾಚಣಿಕೆ ಇಟ್ಟು ಇಸ್ತ್ರಿ ಪೆಟ್ಟಿಗೆಯಿಂದ ಇಸ್ತ್ರಿ ಮಾಡ್ತಾ ಇದ್ದೆ. ನೀವೇನಾದ್ರೂ ಈಗ ನನ್ನಂತೆ ಮಾಡಿದ್ರೆ ಇರೋ ಕೂದಲು ಕೂಡ ಉದುರೋಗುತ್ತೆ. ಇದು ನನ್ನ ಜೀವಿತ. ಇನ್ನು ಓದುವ ಆಸಕ್ತಿ ಏನೂ ಇರಲಿಲ್ಲ. ನನ್ನ ಮನೆಯಲ್ಲಿರುವವರಿಗೂ ನನ್ನ ಸಂಬಂಧಿಕರೆಲ್ಲರಿಗೂ ಗೊತ್ತು ನನಗೆ ಓದುವುದರಲ್ಲಿ ಆಸಕ್ತಿ ಇಲ್ಲವೆಂದು. ಒಂದು ತುಂಟಾಟ ಜೀವಿತ ಜೀವಿಸ್ತಾನೆ, ಅದೇ ಅವನ ಅಭ್ಯಾಸ.
ಅಂತಹ ಸಂದರ್ಭದಲ್ಲಿ ದೈವಸೇವಕರಾದ ಜೈಪಾಲ್ ಅವರು ನಮ್ಮ ಗ್ರಾಮಕ್ಕೆ ಬಂದು ಸುವಾರ್ತೆಯನ್ನು ಪ್ರಕಟಿಸುವಾಗ ಯೇಸುಕ್ರಿಸ್ತನು ಯಾರನ್ನೇ ಆಗಲಿ ಎಂಥವರನ್ನೇ ಆಗಲಿ ಮಾರ್ಪಡಿಸಿ ಬದಲಾಯಿಸಬಲ್ಲರು ಎಂಬುದಾಗಿ ಅವರು ಸುವಾರ್ತೆ ಸಾರುತ್ತಿರುವಾಗ ನನ್ನ ಮನಸ್ಸೊಳಗೆ ನಿಜವಾಗ್ಲೂ ಯೇಸು ಮಾರ್ಪಡಿಸಬಲ್ಲರೋ? ಹಾಗಾದರೆ ನೋಡೋಣ ಎಂದು ಮೊಳಕಾಲೂರಿದೆ. ಮೊಳಕಾಲೂರಿ ಯೇಸುವಿಗೆ ಹೀಗೆ ಪ್ರಾರ್ಥಿಸಿದೆ, ಯೇಸುವೆ, ನೀನು ಜೀವಿತಗಳನ್ನು ಮಾರ್ಪಡಿಸುತ್ತೀಯಂತೆ, ಎಷ್ಟೇ ಘೋರ ಪಾಪಿಯನ್ನು ನೀನು ಮಾರ್ಪಡಿಸುತ್ತೀಯಂತೆ. ನನ್ನ ಊರವರಿಗೆಲ್ಲ ಗೊತ್ತು ನಾನು ಎಷ್ಟು ಕೆಲಸಕ್ಕೆ ಬರೆದವನೆಂದು. ಹಾಗಾದರೆ ನನ್ನನ್ನು ಮಾರ್ಪಡಿಸುವಿಯಾ, ನನ್ನ ಜೀವಿತ ಮಾರ್ಪಡಿಸುವಿಯಾ ಎಂದು 12 ವರ್ಷದ ವಯಸ್ಸಿನಲ್ಲಿ ನಾನು ಮಾಡಿದ ಪ್ರಾರ್ಥನೆಯನ್ನು ಗೊತ್ತಾ? ನನ್ನ ಜೀವಿತವನ್ನು ಮಾರ್ಪಡಿಸುವಿಯಾ ಎಂಬುದಾಗಿ. ತಮ್ಮ ತಂಗಿಯಂದಿರೇ, 18 ವರ್ಷದ ವಯಸ್ಸಿನೊಳಗಡೆ ಇರುವವರು ಯಾರಾದರೂ ಇದ್ದೀರಾ? 18, 15 ಇಲ್ಲವೇ 12 ವರ್ಷದ ವಯಸ್ಸಿನ ಒಳಗಡೆ ಇರುವವರು ಯಾರಾದರೂ ವಾಕ್ಯ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ, ನನಗೂ 12 ವರ್ಷ ಇತ್ತು. ಆಗ ನಾನು ಮಾಡಿದ ಪ್ರಾರ್ಥನೆ ಏನೆಂದರೆ, ನನ್ನ ಜೀವಿತವನ್ನು ದೇವರೇ ಮಾರ್ಪಡಿಸುವಿಯಾ? ಈ ದಿನ ಖಂಡಿತವಾಗಿ ಪ್ರತಿಯೊಬ್ಬರೂ ಆ ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತವನ್ನು ದೇವರೇ ನೀನು ಮಾರ್ಪಡಿಸುವಿಯಾ? ನನ್ನದು ಹಾಳಾದ ಜೀವಿತ ಆಗಿದೆ, ಪತನವಾದ ಜೀವಿತವಾಗಿದೆ, ಪಾಪದೊಳಗೆ ಸಿಕ್ಕಿಬಿದ್ದ ಜೀವಿತವಾಗಿದೆ. ನನ್ನ ಜೀವಿತ ಮಾರ್ಪಡಿಸುವಿಯಾ? ಯಾಕೆ ಹುಟ್ಟಿದ್ದೇನೆ ಎಂಬುದಾಗಿ ನನ್ನ ಮನೆಯವರೇ ವಿಷಾದ ವ್ಯಕ್ತಪಡಿಸ್ತಿದ್ದಾರೆ. ನಾನು ಹೋಗಿ ಹೋಗಿ ಯಾಕೆ ಇಂತಹ ಗಂಡನಿಗೆ ಮದುವೆಯಾದೆ ಎಂದು ಹೆಂಡತಿ ವಿಷಾದ ವ್ಯಕ್ತಪಡಿಸ್ತಿದ್ದಾಳೆ. ಹಡೆದರೂ ಹಡೆದೆವು, ಯಾಕೆ ಇಂಥವನನ್ನು ಹಡೆದೆವು ಎಂಬುದಾಗಿ ನನ್ನ ತಂದೆ ತಾಯಿ ಅಳುತ್ತಿದ್ದಾರೆ. ಇಂತಹ ನನ್ನ ಜೀವಿತವನ್ನು ದೇವರೇ ಮಾರ್ಪಡಿಸುವಿಯಾ? ಹೀಗೆ ಖಂಡಿತವಾಗಿ ನೀವು ಪ್ರಾರ್ಥಿಸುವುದಾದರೆ, ನೀವು ಯಾರೇ ಆಗಿರಬಹುದು, ನಿಮ್ಮ ಜೀವಿತ ಬದಲಾಯಿಸಲು ನನ್ನ ಯೇಸು ಸಿದ್ಧವಾಗಿದ್ದಾರೆ. ಯೌವನ ಪ್ರಾಯದಲ್ಲಿ ದೇವರ ನೊಗ ಹೋರುವವರನ್ನು ದೇವರು ಎದುರು ನೋಡ್ತಿದ್ದಾರೆ. ಯೌವನ ಪ್ರಾಯದಲ್ಲಿ ತಮ್ಮ ಜೀವಿತ ದೇವರಿಗೆ ಅರ್ಪಿಸಿಕೊಡುವವರಿಗೋಸ್ಕರ ದೇವರು ಹುಡುಕುತ್ತಿದ್ದಾರೆ. ಇದೀರಾ ನಮ್ಮ ಮಧ್ಯ? ಯೋಸೇಫನ ಹಾಗೆ ಯೌವನ ಪ್ರಾಯದಲ್ಲಿ ನನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡ್ತೇನೆ ಎನ್ನುವವರು, ಯೌವನ ಪ್ರಾಯದಲ್ಲಿ ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳಿಗೆ ನನ್ನ ಜೀವಿತವನ್ನು ಒಪ್ಪಿಸಿಕೊಡದೆ ಯೋಸೇಫನ ಹಾಗೆ ಪರಿಶುದ್ಧವಾಗಿ ಜೀವಿಸಲು ನನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ತೇನೆ ಎಂದು ಹೇಳುವಂಥವರು ನಮ್ಮ ಮಧ್ಯೆ ಇದ್ದೀರಾ? ಹಾಗಾದ್ರೆ ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಬನ್ನಿ ಪ್ರಾರ್ಥಿಸೋಣ. ದೇವರೇ, ನಮ್ಮ ಮಕ್ಕಳನ್ನು ದರ್ಶಿಸು, ಪ್ರತಿ ವಿಧವಾದ ಪಾಪಗಳಿಂದ ಅವರನ್ನು ಬಿಡಿಸು. ದೇವರೇ, ಸೈತಾನನು ಅವರಿಗೆ ಯಾವ ಯಾವ ಬಂಧನಗಳಿಂದ ಬಂಧಿಸಿಟ್ಟಿದ್ದಾನೋ ಆ ಬಂಧನಗಳನ್ನೆಲ್ಲ ಮುರಿದು ಹಾಕು ದೇವರೇ. ನಮ್ಮ ಮಕ್ಕಳಿಗೆ ಬಿಡುಗಡೆಗೊಳಿಸು ದೇವರೇ. ಪ್ರತಿ ವಿಧವಾದ ಬಂಧನದಿಂದ ಬಿಡಿಸು ದೇವರೇ. ಅವರು ನಿಮ್ಮ ಚಿತ್ತವನ್ನು ಮಾಡಬೇಕು, ನಿಮಗೆ ಇಷ್ಟಕರವಾಗಿ ಜೀವಿಸಬೇಕು. ಅವರು ನಿಮ್ಮ ನೊಗವನ್ನು ಹೋರಬೇಕು, ಅವರು ನಿಮಗೋಸ್ಕರವೇ ಬದುಕಬೇಕು. ಯೆಶಯ್ಯ, ಅವರು ನಿಮ್ಮನ್ನು ಅವಮಾನಪಡಿಸುವವರಾಗಿರಬಾರದು, ನಿಮ್ಮನ್ನು ಗಾಯಪಡಿಸುವವರಾಗಿ ಅವರು ಇರಬಾರದು ದೇವರೇ. ನಮ್ಮ ಹೃದಯದಲ್ಲಿ ಈಟಿ ತಿವಿಯುವಂಥವರಾಗಿ ಅವರು ಇರಬಾರದು ದೇವರೇ. ಪವಿತ್ರವಾಗಿ ಬದುಕಬೇಕು ಎಂಬ ಕೋರಿಕೆ ಅವರಲ್ಲಿ ಹುಟ್ಟಿಸಿರಿ. ಕರ್ತನಿಗೋಸ್ಕರವೇ ಜೀವಿಸಬೇಕು ಎಂಬ ವೈರಾಗ್ಯ ಅವರಲ್ಲಿ ಹುಟ್ಟಿಸಿರಿ. ನೂತನ ಆತ್ಮವನ್ನು ದಯಪಾಲಿಸಿರಿ, ನೂತನ ಜೀವಿತವನ್ನು ದಯಪಾಲಿಸಿರಿ, ನೂತನ ಅಭಿಷೇಕವನ್ನು ದಯಪಾಲಿಸಿರಿ. ಅವರ ಹೃದಯಗಳಲ್ಲಿ ನೀವೇ ವಾಸಿಸಿರಿ ದೇವರೇ. ಅವರು ನಿಮಗೋಸ್ಕರವೇ ಜೀವಿಸಬೇಕು, ನಿಮ್ಮ ಮಕ್ಕಳಾಗಿ ಜೀವಿಸಬೇಕು. ನಮ್ಮ ದೇಶಕ್ಕೆ ದೊಡ್ಡ ಸೇವಕರಾಗಿ ತಯಾರಾಗಬೇಕು, ಪ್ರಪಂಚವನ್ನೇ ಕದಲಿಸುವಂತಹ ಸುವಾರ್ತಿಕರಾಗಿ ತಯಾರಾಗಬೇಕು, ದೊಡ್ಡ ದೊಡ್ಡ ಸಭೆಗಳನ್ನು ಸ್ಥಾಪಿಸುವಂತಹ ಸಭಾಪಾಲಕರಾಗಿ ನಮ್ಮ ಮಕ್ಕಳು ತಯಾರಾಗಬೇಕು ದೇವರೇ. ಅಂತಹ ಕೃಪೆ ದಯಪಾಲಿಸಿರಿ. ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇನ್. ದಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.